ಹಾಯ್ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತೂರೇಖಾ ಕನ್ನಡ ಲಾಗ್ಸ್. ದಯವಿಟ್ಟು ಎಲ್ರ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತಿನ ಒಂದು ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತೇನಪ್ಪ ಅಂದ್ರೆ ಒಂದು 9 ದಿವಸದ ನಂತರ ಡೇಟ್ ಹೊಂಟೀನಿ. ಯಾಕೆ ಡೇಟ್ಗೆ ಹೋಗ್ಬೇಕು ಅನ್ಸೋಕೈತೆ, ಅದಕ್ಕೆ ಹೊಂಟೀನಿ. ಏನಪ್ಪ ಅಂದರೆ ಇವಾಗೆಲ್ಲ ರೆಡಿಯಾಗಿದೆ. ಬಾಕ್ಸ್ ಎಲ್ಲ ರೊಟ್ಟಿ ಪಲ್ಯ ಮತ್ತು ನೀರು ತುಂಬ್ಕೊಂಡು ರೊಟ್ಟಿ ಮಾಡಕತ್ತಾರೆ ನೋಡಿ. ನೀರು ತುಂಬ್ಕೊಂಡು ಯಾಕಂದರೆ ಈಗ ಮಧ್ಯಾಹ್ನ ಬರ್ತಾಯಿದ್ದು ಮುಂಚೆ, ಈಗ ಬರೋಕ್ಕಾಗಲ್ಲ. ಯಾಕಂದ್ರೆ ಡಿಸ್ಕ್ ಪ್ರಾಬ್ಲಮ್ ಐತಲ್ಲ, ಹೋದ್ರೆ ಆ ಕಡೆ ಅಮ್ಮಕ್ಕೆ ಸಾಯಂಕಾಲ ಬೈಕ್ ತೊಗೊಂಬಕ್ಕಿದ್ನಿ. ಈಗ ಬೈಕಿಲ್ಲ ಏನಿಲ್ಲ, ಹಂಗಾಗಿ ನಡ್ಕೊಂಡು ಹೋಗೋಣ. ಒಂದೇ ಸರಿ 7 ಗಂಟೆಗೆ ಬರೋಣ. ಇವತ್ತು ನಮ್ಮ ಆಫೀಸ್ನಾಗ ಏನೇನು ನಡೀತೆ ಅಂತ ತೋರಿಸ್ತೀನಿ. ಇವಾಗ ಏನು ಮಾಡೋಣಪ್ಪ ಅಂದ್ರೆ ಸೀದಾ ಬಾಕ್ಸ್ ತಗೊಂಡು ಹೋಗೋಣ ಬನ್ರಿ. ಬರಲೇ ಬಾಯ್ ಅಪ್ಪಾಜಿ, ಬಾಯ್ ಬಾಯ್. ಇವ್ ನೋಡ್ರಿ ಹಾಲು ಹೆಂಗೆ ಕುಡಿಯಾಕತ್ತೆ ನೋಡಿ. ಚಡ್ಡಿ ತೋರಿಸಿಲ್ಲ. ಸರಿತಾ ಬರ್ರ? ಹಾಂ ಸರಿತೆ ಬಟ್ಟೆ ಹಾಕವನ. ಸರಿ ಬರಲ, ಬಾಯ್ ಬಾಯ್. ಬನ್ನಿ ಹೋಗಣ್ರಿ, ನಡ್ಕೊಂತ ತಗೊಂಡ್ರಿ. ಅಲ್ಲೇ ಮುಂದೆ ಸ್ವಲ್ಪ ಸಿಗೋರ. ಸರಿ ಬರಲ, ಹೋಗಿ ಕಟ್ಟು ಸ್ವಲ್ಪ. ಸರಿತ. ಓಕೆ ಫ್ರೆಂಡ್ಸ್, ಬನ್ನಿ ಮುಂದೆ ಸಿಗ್ತೀನಿ ನಿಮಗೆ. ಏಕೆಂದ್ರೆ ಮಕ್ಕಳು ಹೋಗ್ಬಿಟ್ಟಿದ್ದೀನಿ, ತಮ್ಮನ್ನು ಕೊಡ್ತಾಳೆ. ಹಾಂ ಬಿಸಾಕ್ ಕೆಳಗೆ ಹಾಕಲಿ, ಹಿಡ್ಕೊಂಡು ನಾನು ಬಾನ್ ಇರಲಿ. ಬಸ್ನಾಗ ಹೊಂಟಿ ನೋಡ್ರಿ. ಹೋಗ್ತಾ ಇದೀವಿ ನೋಡ್ರಿ ಆಫೀಸ್. ನಡ್ಕೊಂಡು ಈಗ ಬಸ್ಸಿಗೆ ಬಂದೆ. ಬಸ್ಸಿಂದ ಸೀದಾ ನಡ್ಕೊಂಡು ಆಫೀಸಿಗೆ ಹೋಗೋಣ ಬರ್ರಿ. ಇವತ್ತು ನೈಟ್ ಮಾಡ್ಬೇಕಾಗಿತ್ತು. ಯಾಕೆ ಮನೆ ಕುಂತು ಬೋರ್ ಆಕತ್ತೆ, ಅದಕ್ಕೆ ಡೇ ಮಾಡೋಣ. ಒಂದು 4-5 ದಿವಸ ಡೇ ಮಾಡೋಣ. ಆಮೇಲೆ ಮತ್ತೆ ನಮ್ಮ ನೈಟ್ ಶಿಫ್ಟ್ ಬರುತ್ತೆ. ನಾವು ಮತ್ತೆ ನೈಟ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹಿಂಗೆ ಹೋದ್ರಂತಂದೆ ಇವಾಗ ಡೇ ಮಾಡಕತ್ತೀನಿ. ಬರ್ರಿ ನಮ್ಮ ಆಫೀಸ್ನಾಗೆ ಸಿಗೋಣ. ಇದು ನಡ್ಕೊಂಡು ಹೋಗಿ ಬಸ್ ಸ್ಟಾಪ್ ಬಿಡೋದು. ಚೂರು ಮುಂದಕ್ಕೆ ನಡ್ಕೊಂಡು ಹೋದ್ರೆ ನಮ್ಮ ಒಂದು ಆಫೀಸ್ ಶೋಭಾ ಆಫೀಸ್ ಬರುತ್ತೆ. ಅಲ್ಲಿ ಇವತ್ತು ನಾವು ಡೇ ಡ್ಯೂಟಿ. ಎಲ್ಲ ಏನೇನಾಗುತ್ತೆ ನೋಡೋಣ. ಬೆಳಗ್ಗೆ ಬಂದುಬಿಟ್ಟಿದ್ದೀನಿ. ಇವತ್ತು ಬೆಳಗ್ಗಿಂದ 7 ಗಂಟೆವರೆಗೆ ಏನೇನೆಲ್ಲ ತೋರ್ಸೋಕ್ಕಾಗತ್ತೆ ತೋರಿಸ್ತೀನಿ. ಬಂದಿದ್ದೀನಿ ನೋಡ್ರಿ ಇವಾಗ ಆಫೀಸ್ಗೆ. ಜಸ್ಟ್ ಇವಾಗ ಏನಪ್ಪ ಅಂದರೆ ಡಿಜಿ ರೂಮು ಓಪನ್ ಮಾಡೋಣ. ಡಿಜಿ ರೂಮ್ ಓಪನ್ ಆಯಿತು. ಬೆಡ್ ಹಂಗೆ ಇದೆ, ಮಲ್ಕೊಂಡ್ರೆ ತೆಗ್ದಿಲ್ಲ. ಯಾಕಂದ್ರೆ ಡೇ ಕಂಟಿನ್ಯೂ ಐತಲ್ಲ, ಹಂಗೆ ರೆಸ್ಟ್ ಮಾಡ್ಬೋದು ಅಂತಂದೇಳಿ ನಮ್ಮ ದೇವ್ರಿಗೆ ಒಂದು ಸಲ್ಯೂಟ್ ಹಾಕ್ಯಂಡು ಜೈ ಶ್ರೀರಾಮ್ ಮಾತಾಗಿ ಕಬ್ಬಡೋ ಚಾಮುಂಡೇಶ್ವರಿ ನಮ್ಮ ಗುರು ರಾಘವೇಂದ್ರಿಗೆ ನಮಸ್ಕಾರ ಹಾಕ್ಯಣ. ಆಂಜನೇಯ ಸ್ವಾಮಿ ಬರೀ ಒಂದು ಇಲ್ಲದ್ದೇನೋ ಪ್ರಾಬ್ಲಮ್ ಐತಂತೆ, ನೋಡೋಣ ಹೋಗಿ. ನಮಗೆ ಬರೀ ಇದೆ, ಅದು ಪ್ರಾಬ್ಲಮ್ ಅದನ್ನು ಸಾರ್ಟ್ ಔಟ್ ಮಾಡೋದೆ.
ರಿಸರ್ವ್ ರೂಮ್ ಲಾಕ್ ಆಯಿತು. ಸ್ವಿಮ್ಮಿಂಗ್ ಪೂಲ್. ಇವಾಗ ಏನಪ್ಪ ಅಂದರೆ ವಿಲ್ಲಾಕ್ಕೆ ಹೋಗೋಣ. ವಿಲ್ಲಾಕ್ಕೆ ಹೋಗಿ ಅದೇನು ಎ ಸಿ ಫಿಟ್ಟಿಂಗ್ ಅವ್ರು ಬಂದಾರ, ನೋಡ್ಕೊಂಬರೋಣ. ನೋಡ್ರಿ ಹಿಂಗೈತಿ ಅಪಾರ್ಟ್ಮೆಂಟ್. ಪಿಂಕ್ ಫ್ಲವರ್ ನಮ್ಮ ಗಾರ್ಡ್ನರೆಲ್ಲ ಕ್ಲೀನ್ ಮಾಡಕತ್ತಾರ. ಇಲ್ಲೆಲ್ಲ ಗುಡ್ಸಾರ. ಡೈಲಿ ಜಗ್ಗಿ ಕಸ ಬೀಳುತ್ತೆ. ಎಲ್ಲ ಗುಡ್ಸಾಕತ್ತಾರ, ಕಸ ಗುಡ್ಸಾಕತ್ತಾರ. ಇದೇ ನಮ್ಮ ಡೈಲಿ ರೂಟೀನ್. ಕಸ ಗುಡ್ಸೋದು, ಕಸ ತೆಗಿಯೋದು. ಇವರಿಬ್ಬರು ಗಾರ್ಡ್ನರ್. ಒಬ್ರು ಹೌಸ್ ಕೀಪ್ ಅವ್ರು ರಜೆ ಹಾಕಿರುತ್ತೆ. ದಿಸ್ ಈಸ್ ಅವರ್ ಪ್ಲೇಸ್. ಇದನ್ನೇ ನೋಡ್ಕೊಂತ ಡೈಲಿ ಬೆಳಗಿಂದ ಸಾಯಂಕಾಲ ತನಕ ಕೆಲಸ ಮಾಡಿಸ್ಕೊಂಡು ಸುಮ್ಮನೆ ಕುಂತ್ಕೊಂಬಿಟ್ಟು ನೋಡ್ರಿ. ಏನೂ ಕೆಲಸ ಇಲ್ಲ. ಬಿಸಿ ಬೇರೆ ಆನ್ ಆಗೈತಿ. ಏನು ಕೆಲಸ ಇಲ್ಲ. ಆರಾಮಾಗಿ ಕುಂತೀನಿ. 12 ಗಂಟೆ ಆಗೈತಿ ಈಗ. ನೋಡ್ರಿ ಹೆಂಗೈತಿ ನಮ್ದು ಗ್ರೀನ್ ಸಿಟಿ. ಸ್ವಿಮ್ಮಿಂಗ್ ಪೂಲ್. ಈ ಕಡೆ ಬಂದರೆ ಕ್ಲಬ್ ಹೌಸು. ಇಲ್ಲೇ ಬೆಲಿಗೇಟ್ಸು. ಮೇಲುಗಡೆ ATM ರೂಮು. ನಮ್ಮದು DJ ರೂಮು. ಇಷ್ಟೆಲ್ಲ ಇದೆ. ಅಪಾರ್ಟ್ಮೆಂಟು ನಮ್ಮದು. ವಿಲ್ಲಾ. ನಾವು ವಿಲ್ಲಾ ಸೈಡು. ಅಪಾರ್ಟ್ಮೆಂಟಿಗೆ ನಮಗೆ ಯಾವುದೇ ರೀತಿ ಸಂಬಂಧ ಇರುವುದಿಲ್ಲ. ಅಷ್ಟೇ. ನೋಡ್ರಿ ಹೆಂಗೆ ಅನಿಸುತ್ತೆ ಕಮೆಂಟ್ ಮಾಡಿರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಟೈಮ್ 1 ಗಂಟೆ ಐತಿ. ಊಟದ ಟೈಮು. ಡ್ಯೂಟಿಯಲ್ಲಿ ಊಟ ಮಾಡಂಬರಿ. ಇವಾಗ ಊಟ ಮಾಡ್ಕೊಂಡು ಮತ್ತೆ ಸ್ವಲ್ಪ ಕೆಲಸ ಅದಾವೆ. ಅದು ಮುಗಿಸ್ಕೊಂಡು 7 ಗಂಟೆಗೆ ಮನೆಗೆ ಊಟ ಮಾಡಂಬರಿ. ಇವಾಗ ಊಟ ಇಲ್ಲೇ ಕುಂತ್ಕೊಂಡು ಊಟ ಮಾಡೋ. ಏನೇನು ಕಳಿಸ್ಯಾಳಪ್ಪ. ಗಟ್ಟಿಯಾಗಿರ್ಬೇಕಿದೆ ರೊಟ್ಟಿ. ರೊಟ್ಟಿ ಮತ್ತು ತತ್ತಿ. ಕೊಚ್ಚಿದ ತತ್ತಿ. ಕೊಚ್ಚಿದ ತತ್ತಿ, ಜೋಳದ ರೊಟ್ಟಿ. ಅಡಿಯನ್ರಿ ಆರಾಮಾಗಿ ಕುಂತ್ಕೊಂಡು ಶಿಸ್ತ ಬಡಿಯೋನ್ ಬರ್ರಿ. ಕೊಚ್ಚಿದ ತತ್ತಿ. ಕೆಲಸ ಹೋಗ್ತಿದ್ರಾಗ ಡಬ್ಬ್ಯಾಗ ಇದ್ರ ಹಾಕ್ಯಂಬ. ಎಣ್ಣೆ, ಉಪ್ಪು, ಖಾರ, ಮತ್ತು ಹಾಕಿ ಕೊಟ್ಟಾಳ. ಬಡಿಯು. ಎಣ್ಣೆ ನೋಡ್ರಿ ಹೆಂಗೈತಿ. ಒಂದ ಕಡೆ ಉಪ್ಪು ಆಗ್ಬಿಟ್ಟೈತಿ. ಮಿಕ್ಸ್ ಮಾಡಕ್ಕಿಂತ ಚೆನ್ನಾಗಿ ಮಿಕ್ಸ್ ಮಾಡ್ಯಾರ. ತತ್ತಿ ಭಾಳ ಗಟ್ಟಿ ಅದಾವ. ತತ್ತಿ ಅಂದ್ರೆ ಮೊಟ್ಟೆ. ನಮ್ಮ ಉತ್ತರ ಕರ್ನಾಟಕ ಶೈಲಿ. ಕಾಂಬಿನೇಷನ್ ಬೆಸ್ಟ್ ಐತಿ. ಊಟ ಮಾಡಿ ಸಿಗ್ತೀನಿ ನಿಮ್ಗೆ.
ಗಾಯ್ಸ್ ಊಟ ಎಲ್ಲ ಮುಗೀತು. ಊಟ ಮುಗಿಸ್ಕೊಂಡು ಈಗ ಸೀದಾ ಡಿ ಜಿ ರೂಮ್ಗೆ ಹೋಗ್ರಿ. ಡಿ ಜಿ ರೂಮ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಮಲಗೋಣ. ಯಾಕಂದ್ರೆ ಕತ್ತು ನೋಡಲ್ಲ, ರೆಸ್ಟ್ ಮಾಡಬೇಕು. ಅದಕ್ಕೋಸ್ಕರ ಊಟ ಎಲ್ಲ ಮುಗೀತು. ನಿಮ್ಮದು ಊಟ ಆಯ್ತು ಅಂತ ಭಾವಿಸ್ತೀನಿ. ಇವಾಗ ಬನ್ನಿ ನಮ್ಮ ಡಿ ಜಿ ರೂಮ್ಗೆ ಹೋಗೋಣ. ಈ ಥರ ಇದೆ ನೋಡ್ರಿ ಬಾಳೆ ಗಿಡ. ವ್ಯೂ ಚೆನ್ನಾಗಿದೆ ನಮ್ಮದು ಆಫೀಸಲ್ಲಿ, ಫುಲ್ ಎಲ್ಲ ಗ್ರೀನರಿ. ಓಕೆ, ಸಿಗೋಣ ಮತ್ತೆ. ಹಲೋ ಗಾಯ್ಸ್, ಮನೆಗೆ ಹೋಗ್ತಾಯಿದ್ದೆ ನೋಡ್ರಿ. ರಾತ್ರಿ 7 ಗಂಟೆಗೆ ನಡ್ಕೊಂಡು ಹೋಗ್ಬೇಕು. ಇವಾಗ ಡೈಲಿ ನಮ್ದು ವಾಕಿಂಗ್ ನೋಡ್ರಿ ಯಾವ ಥರ ಇದೆ. ಸರ್ವಿಸ್ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು. ಈ ಥರ ಇದೆ. ಬನ್ನಿ ಮನೆ ಹತ್ತಿರ ಸಿಗೋಣ. ಮನೆ ಹತ್ತಿರ ಹೋಗಿ ಮತ್ತು ದಯವಿಟ್ಟು ಸಪೋರ್ಟ್ ಮಾಡಿರಿ. ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡದೇನೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಮಗೂ ಹೆಲ್ಪ್ ಆಗುತ್ತೆ, ನಮಗೊಂದು ಸಬ್ಸ್ಕ್ರೈಬ್ ಸಿಗ್ತಾರೆ. ನಿಮಗೇನಪ್ಪ ನಾನು ಹಾಕೋ ಒಳ್ಳೊಳ್ಳೆ ವಿಡಿಯೋ ಬರ್ತಾವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ, ಫುಲ್ ವಿಡಿಯೋ ನೋಡಿರಿ, ಕಮೆಂಟ್ ಮಾಡಿರಿ ಹೇಗಿದೆ. ಫಸ್ಟ್ ಟೈಮ್ ಅಂತಲ್ಲ, ಶುರು ಮಾಡಿದ್ದೀನಿ ಈ ಥರ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಮನೆ ಹತ್ರ ಸಿಗೋಣ ಬರ್ರಿ. ಫ್ರೆಂಡ್ಸ್, ನಮ್ಮ ಮನೆಗೆ ಹೋಗ್ಬೇಕಾಗಿತ್ತು. ಏನಪ್ಪ ಪ್ರಾಬ್ಲಮ್ ಅಂದರೆ ಮನೆಗೆ ಕೀ ಬಿಟ್ರೆ ಒಂದು ಫಂಕ್ಷನ್ ಇದೆ. ಒಂದು ಅವ್ರ ಫ್ರೆಂಡ್ ಅದಕ್ಕೆ ಅಲ್ಲೇ ಹೋಗ್ಬಿಟ್ರೆ. ಈಗ ನಾವೆಲ್ಲಿಗೆ ಬಂದಿವಿ ಅಂದರೆ ನಮ್ಮ ಫ್ರೆಂಡ್ ಮನೆಗೆ ನಾನು ಬಂದಿದ್ದೀನಿ. ಕೀ ಹೋಗ್ಬಿಟ್ರೆ ಅವ್ರು ಬರೋದು 10 ಗಂಟೆ ಆಗುತ್ತೆ. ಅಲ್ಲಿವರೆಗೂ ನಾವಿದ್ದೆ ನಮ್ಮ ಫ್ರೆಂಡ್ ಮನೇಲಿ. ತತ್ತಿ ತಗೊಂಡು ಬಂದಿದ್ವಿ. ಏನಾದರೂ ಮಾಡೋದು ದೋಸೆ ಇಲ್ಲ ಮೊಟ್ಟೆದು ಎಗ್ ರೈಸ್ ಏನೋ ಮಾಡ್ಕೊಂಡು ತಿಂದು ಆಮೇಲೆ 10 ಗಂಟೆಗೆ ಮನೆಗೆ ಹೋಗೋಣ. ನೋಡಿರಿ, ಇವಾಗ ಒಳಗಡೆ ಬಂದಿದ್ದೀವಿ. ಮನೆ ಒಳಗಡೆ ಏನಪ್ಪ ಅಂದರೆ ಇವತ್ತು ನಮ್ಮ ಮನೆಗೆ ಹೋಗಿಲ್ಲ. ಅಲ್ಲಿ ಕೀ ತಗೊಂಡು ಹೋಗ್ಬಿಟ್ರೆ ಅಂತ ಹೇಳಿದ್ದೆ ಅವಾಗಲೇ. ಇನ್ನು ಅವ್ರು ಬರೋದು ಎಷ್ಟಾಗುತ್ತೆ, ಬಂದಮೇಲೆ ಫೋನ್ ಮಾಡ್ತಾರೆ, ಅವಾಗ ಹೋಗೋಣ. ಅಲ್ಲಿವರೆಗೆ ಇಲ್ಲಿ ಏನಾದರೂ ಒಂದು ಮಾಡ್ಕೊಂಡು ತಿಂದು ಇಲ್ಲಿಗೆ ಇವತ್ತಿನ ಲಾಗ್ನ ಎಂಡ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಜಾಸ್ತಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.